GB ಎಲೆಕ್ಷನ್ EVM ಬದಲಾಗಿ ಬ್ಯಾಲೆಟ್ ಹೋಗ್ತೀವಿ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈಗ ನಾವು ಇವಿ ಬಗ್ಗೆನೂ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ ನಮ್ಮ ಪಕ್ಷ. ಈವನ್ ನಿಮ್ ಬ್ಯಾಲೆಟ್ ಪೇಪರ್ ಬಗ್ಗೆನೂ ಚರ್ಚೆ ಮಾಡಿಲ್ಲ. ಇಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥವ್ರು ಅವ್ರು ಯೋಚನೆ ಮಾಡ್ಕೋಬೇಕು. ಈಗ ಇವಿ ಬಗ್ಗೆ ಚರ್ಚೆ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ, ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ನೀವು 135 ಸೀಟ್ ಗೆದ್ರಲ್ಲ, ಇವಿ ಮುಖಾಂತರ ಎಲೆಕ್ಷನ್ ಆಯ್ತು, ಬ್ಯಾಲೆಟ್ ಪೇಪರ್ ನಡೆಸಿದ್ರು. ಈ ಬ್ಯಾಲೆಟ್ ಪೇಪರ್ ಇದೆಯಲ್ಲ, ಇಲ್ಲಿ ಇರ್ತಕ್ಕಂಥ ಈಗಿನ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಹಲವಾರು ನಮ್ಮ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಇದು ಚುನಾವಣೆಗಳಾಗಿದೆ. ಹಲವಾರು ಭಾಗದಲ್ಲಿ ಆ ಚುನಾವಣೆಗಳಲ್ಲಿ ನಾಳೆ ಬೆಳಗ್ಗೆ ವೋಟಿಂಗ್ ಹೋಗ್ತಕ್ಕಂಥವ್ರ ಪವರ್ಗಳನ್ನ ಮಧ್ಯರಾತ್ರಿ ಕಿತ್ತಾಕ್ತಾರೆ. ನೀನೇ ಇದೆಯಾ ಭೋಜೇಗೌಡರು? ಇದು ಒಂದು ಉದಾಹರಣೆ ಇಲ್ಲೇ ಹೇಳ್ತಾರೆ ನೋಡಿ. ಯಾವ ಒಂದು ಕೀಳು ಮಟ್ಟದಲ್ಲಿ ಏನೋ ಎಲ್ಲ ನಾವು DCC ಬ್ಯಾಂಕ್ಗಳು ಹೊಡೆದ್ಬಿಟ್ಟು ಏನೋ ಸದ್ಯ ಇಲ್ಲೇನೋ ಹಾಸನ ಜಿಲ್ಲೆ ಒಳಗೆಲ್ಲ ಇವರು ಸ್ವಲ್ಪ ಬಿಗಿಯಾಗಿರೋದ್ರಿಂದ ಉಳ್ಕೊಂಡವ್ರೆಲ್ಲ ಕೋಆಪರೇಟಿವ್ನಲ್ಲಿ. ಬೇರೆ ಕಡೆ ಎಲ್ಲ ಯಾವ ತರ ಚುನಾವಣೆ ನಡೆಸಿದ್ದಾರೆ ನೋಡಿದ್ದೀನಿ. ಈ ಬ್ಯಾಲೆಟ್ ಪೇಪರ್ ಇದೆಯಲ್ಲ, ಈಗಿನ ಅಧಿಕಾರಿಗಳು ಏನಿದ್ದಾರೆ, ಈಗಿನ ಚುನಾವಣಾ ವ್ಯಕ್ತಿಗಳನ್ನ ಏನಾಗ್ತೀರಿ ಚುನಾವಣೆ ನಡೆಸಲಿಕ್ಕೆ, ಈಗಿರ್ತಕ್ಕಂಥ ಈ ಸರ್ಕಾರದ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೇನಿದ್ದಾರೆ, ಬಹುಶಃ ಬ್ಯಾಲೆಟ್ ಪೇಪರು ಯಾವ್ಯಾವ ಟೈಮ್ ಏನೇನು ಚೇಂಜ್ ಆಯ್ತವೋ ಗೊತ್ತಿಲ್ಲ. ಆದರೂ ಸಹ ನಾವು ಕಾರಣಗಳನ್ನ ಕೊಟ್ಟು ಚುನಾವಣೆ ಆಗುತ್ತೆ ಈಗಾಗುತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಎಂದೂ ಹೋಗಿಲ್ಲ, ಮುಂದಕ್ಕೂ ಹೇಳಲ್ಲ. ನಮ್ಮ ಹೋರಾಟ ನಾವು ಮಾಡಬೇಕು, ಮಾಡ್ತೀವಿ. ಸರ್, ನಿಮ್ಮ ಅವಧಿನಲ್ಲಿ ಹಾಸನಕ್ಕೆ ಒಂದು ಲಾ ಕಾಲೇಜ್ ಸ್ಯಾಂಕ್ಷನ್ ಆಗಿತ್ತು ಸರ್. ಮಕ್ಕಳು ಇಶ್ಯೂ ತಮ್ಮ ಗಮನಕ್ಕಿದೆ ಅಂತ ಅದು ನನ್ನ ಗಮನಕ್ಕೆ ಬಂದು ಭೋಜೇಗೌಡರು ಏನು MLC ಅವರಿದ್ದಾರೆ, ಅವರ ಹಿಂದೆ ನಮ್ಮ ಆಲ್ ಇಂಡಿಯಾ ಕೌನ್ಸಿಲ್ಗೆ, ಲಾ ಕೌನ್ಸಿಲ್ನಲ್ಲಿ ಬಾರ್ ಕೌನ್ಸಿಲ್ ಉಪಾಧ್ಯಕ್ಷರಿದ್ರು. ನನ್ನ ಗಮನಕ್ಕೆ ಬಂದ ನಂತರ ನನಗೆ ಸ್ವರೂಪ್ ಅವರು, ರೇವಣ್ಣ ಅವರು ಪಾಪ ಪ್ರಯತ್ನ ಪಟ್ಟರು. ಅದನ್ನ ನಂತರ ಒಂದ್ ನಿಮಿಷ, ಅದು ಅಧಿಕಾರಿಗಳ ಮಿಸ್ಟೇಕ್. ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವ್ರಿಗೆ ಹೇಳಿದೀವಿ, ಕರೆಕ್ಟ್ ಸಮಯಕ್ಕೆ ಕರೆಕ್ಟ್ ಆಗಿ ಮಾಹಿತಿಗಳನ್ನು ಕೊಟ್ಟರೆ ಇದೇನು ಸಮಸ್ಯೆ ಇರಲ್ಲ. ಸ್ವರೂಪ್ ಅವರು ನನ್ನ ಗಮನಕ್ಕೆ ತಂದ ಮೇಲೆ ಭೋಜೇಗೌಡರಿಗೆ ಹೇಳಿ, ಈಗ ಆ ಮಕ್ಕಳ ವಿದ್ಯೆಗೆ ಸಮಸ್ಯೆ ಆಗದಾಗೆ ಕ್ಲಿಯರೆನ್ಸ್ ಕೊಡಿಸಿದ್ವಿ. ಹಾಗೆ ತೊಂದರೆ ಇಲ್ಲ. ಅದ್ರ ಬಗ್ಗೆ ಇಲ್ಲ, ನೆಕ್ಸ್ಟ್ ಮಾಡೋಣ. ಈಗ ಸದ್ಯ ಈಗ ಎಕ್ಸಾಮ್ಗೆ ಅವ್ರಿಗೆ ಅನುಕೂಲ ಆಯ್ತಲ್ಲ, ಅದು ಮಾಡಿಸಿದೀವಿ. ಪರ್ಮನೆಂಟ್ ಆಗಿ ಏನ್ ಸಾಲ್ವ್ ಮಾಡ್ಬೇಕು. ಲಾ ಕಾಲೇಜ್ಗೆ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಬಾರ್ ಕೌನ್ಸಿಲ್ ಅಲ್ಲಿ ಪರ್ಮಿಷನ್ ತಗಬೇಕು. ನಾನೇ ನನ್ನ ಸಮಿತಿ ಅಧ್ಯಕ್ಷನಾಗಿ 3 ಸಾರಿ ಮಾಡಿ ರಿಜಿಸ್ಟ್ರಾರ್ ಇವ್ರನ್ನೆಲ್ಲ ಕರೆಸಿ ಅನುಮತಿ ಕೊಡಿಸಿದ್ದೆ. ಇವ್ರೇನ್ ಮಾಡಿದ್ರೆ ಅಡಿಷನಲ್ ಆಗಿ ವಿತೌಟ್ ಪರ್ಮಿಷನ್ ಇದ್ದರೆ ಅಡಿಷನ್ ಇದೇ ಇಲ್ಲ, ಅಡ್ಮಿಷನ್ ಮಾಡಿದ ಹಿಂದೆ ಅದನ್ನ ಮತ್ತೆ ದೇವರು ಕುಮಾರಣ್ಣರು ಸೇರಿ ಅದನ್ನ ಮಾಡ್ತಾ ಇದ್ದಾರೆ. ಅದನ್ನ ಯಾಕೆಂದ್ರೆ ಇದೇ ರೀತಿ ಒಳಾಂಗಣದಲ್ಲಿ ನಾವು ಮಾಡ್ಬೋದಾಯ್ತು. ಇವತ್ತು ರಾಜ್ಯ ಸರ್ಕಾರಕ್ಕೆ ಹಲವಾರು ಸಾರಿ ನಾನೇ ಪತ್ರ ಬರೆದಿದ್ದೆ. ಲಾ ಕಾಲೇಜ್ ಇರ್ಬೋದು, ಈ ಕಾಲೇಜ್ಗಳು ಇವತ್ತು ಲೆಕ್ಚರರ್ಸ್ ಇಲ್ಲ. ಇವತ್ತು ಪಾರ್ಟ್ ಟೈಮ್ ಲೆಕ್ಚರರ್ಸ್, ಕುಮಾರಸ್ವಾಮಿ ಅವರು 250 ಕಾಲೇಜ್ ಕೊಟ್ಟು 4800 ಜನ ಟೀಚರ್ಸ್ ವಿತ್ ಇದು ಮತ್ತೆ ಬಿಲ್ಡಿಂಗ್ಗಳೆಲ್ಲ ಕೊಟ್ಟು ಅವತ್ತು ಮಾಡಿದ್ರು. 1600 ಹೈಸ್ಕೂಲ್ ಇರ್ಬೋದು, PU ಕಾಲೇಜ್ 2000 ಚಿಲ್ಲರೆ ಲೆಕ್ಚರರ್ಸ್ ಕೊಟ್ಟರು ಸರ್. ಅವತ್ತು ಎಜುಕೇಷನ್ಗೆ ಇವತ್ತೇನಾಗಿದೆ ಅಂದರೆ, ಇವತ್ತು ಈ ಸರ್ಕಾರ ಎಜುಕೇಷನ್ಗೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ಸಂಪೂರ್ಣ, ಪ್ರಾಥಮಿಕ ಅಂತ ಇರ್ಬೋದು, ಹೈಯರ್ ಎಜುಕೇಷನ್ ಇರ್ಬೋದು. ಕುಮಾರಸ್ವಾಮಿಯವರು ಒಂದು ಕ್ರಾಂತಿ 50 ತಾಲೂಕು ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ, 48 ತಾಲೂಕು ಕೇಂದ್ರದಲ್ಲಿ PU ಕಾಲೇಜ್ ಇರಲಿಲ್ಲ, 4 ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ. ಬೆಂಗಳೂರಿಗೆ 8 ಕಾಲೇಜ್ ಕೊಟ್ಟರು, ಮೈಸೂರಿಗೆ 4 ಕಾಲೇಜು. ಒಂದೊಂದು ಮಕ್ಕಳುಗಳು, ಬಡವರ ಮಕ್ಕಳು ಓದಲಿ ಅಂತ ಅಲಾಂಗ್ ವಿತ್ ಬಿಲ್ಡಿಂಗ್ ಮತ್ತೆ ಮೂಲಭೂತ ಸೌಕರ್ಯ ಮೇಸ್ಟುಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತೆ 2019ರಲ್ಲಿ 2019ರಲ್ಲಿ ಮತ್ತೆ 5,000 ಕೋಟಿ ಕೊಟ್ಟಲ್ಲ. ಆಮೇಲೆ ಇನ್ನೊಂದು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.